ಹೇ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ಮುರುಡೇಶ್ವರಲ್ಲಿ ಇದ್ದೀವಿ. ನೈಟು ಇಲ್ಲೇ ರೂಮ್ ಮಾಡಿಕೊಂಡು ಸ್ಟೇ ಮಾಡ್ಕೊಂಡ್ವಿ. ಸೊ ಅಲ್ಲಿ ರಾತ್ರಿ ಬೀಚಿಂದ ಬಂದುಬಿಟ್ಟು ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಒದ್ದೆ ಆಗ್ಬಿಟ್ಟಿದ್ನ. ಸೊ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟೆ. ಸೊ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವಾಗ ಬೆಳಗ್ಗೆ ಎದ್ಬಿಟ್ಟು ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ, ಬೀಚ್ ಕಾಣ್ತಾ ಇದೆ, ತೋರಿಸ್ತೀನಿ ನಿಮಗೆ. ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಲೈಕ್ ಅಲ್ಲಿ ಬೀಚಲ್ಲಿ ಆಟಾಡ್ತಾ ಇರೋದೆಲ್ಲರೂ ಜನರು ಅದನ್ನು ನೋಡ್ತಾ ಇದ್ವಿ. ಸೊ ನೋಡಿ ಇಲ್ಲಿಂದ ವ್ಯೂ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು, ಆ ವೇವ್ಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ಹೆಂಗೆ ಆಟಾಡ್ತಾ ಇದ್ದಾರೆ ಇಲ್ಲಿ. ಸೊ ಇವಾಗ ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ನಾನು ಸೆಟ್ ದೋಸೆ ತೊಗೊಂಡೆ, ತೋರಿಸ್ತೀನಿ. ಸೆಟ್ ದೋಸೆ ತೊಗೊಂಡೆ. ಅವರು ಪಲಾವ ಏನಿದು, ಪಲಾವ್ ತೊಗೊಂಡ. ಇವಾಗ ತಿಂಡಿ ತಿಂದ್ಬಿಟ್ಟು ನಾವು ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅವಾಗಲೇ ವ್ಯೂ ತೋರಿಸಿದ್ನಲ್ಲ, ನಮ್ಮ ರೂಮ್ ಮಾಡಿದ್ವಲ್ಲ ಅದ್ರ ಆಪೋಸಿಟ್ಟು, ಅಲ್ಲಿ ಜಾಸ್ತಿ ಜನರಿಗೆಲ್ಲ ಆಟಾಡೋಕ್ಕೆ ಪರ್ಮಿಷನ್ ಎಲ್ಲ ಕೊಡಲ್ಲ. ಅದಕ್ಕೆ ನಾವು ಆ ಕಡೆ ಹೋಗಲಿಲ್ಲ. ಸೊ ಈ ಕಡೆ ಇನ್ನೊಂದು ಸೈಡ್ ಟೆಂಪಲ್, ಇನ್ನೊಂದು ಸೈಡಲ್ಲಿ ಈ ಕಡೆ ಎಲ್ಲ ಆಟಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಇಲ್ಲೇ ಲೈಕ್ ಎಂಜಾಯ್ ಮಾಡ್ತಾರೆ, ಆಟಾಡ್ತಾರೆ ಬೀಚಲ್ಲಿ. ಹಾಗಾಗಿ ನಾವು ಇವಾಗ ಈ ಕಡೆ ಬಂದ್ವಿ. ಟು ಬಿ ಆನೆಸ್ಟ್ ನನಗೆ ನೀರಂದರೆ ತುಂಬಾ ಭಯ. ನನಗೆ ಬೀಚು ಅದು ನೀರಂದ್ರೇ ಭಯ ಆಗಲ್ಲ ನನಗೆ. ಸೊ ಎಷ್ಟು ಎಲ್ಲರೂ ನೋಡ್ಬಿಟ್ಟು ಖುಷಿ ಪಡ್ತಿದ್ದೆ. ಆಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಧೈರ್ಯ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಟಾಡಿದೆ. ಆಮೇಲೆ ಅಮೃತಣ್ಣನ ಮಗ, ಅವನಿಗೂ ಕರಣ್ಗೂ ಸಖತ್ ಭಯ. ಆದ್ರೂ ಅವನಿಗೂ ಏನೇನೋ ಹೇಳಿ, ಬಾ ಒಂದು ಸ್ವಲ್ಪ ಮುಂದೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಅವನು ಹೇಳ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಆಟಾಡಿದೆ. ಖುಷಿ ಆಯಿತು, ಅಷ್ಟರ ಧೈರ್ಯ ಮಾಡ್ಬಿಟ್ಟು ಹೋದ್ನಲ್ಲ ಅಂತ ಅಂದ್ಬಿಟ್ಟು ಆಟಾಡಿದ್ವಿ ಚೆನ್ನಾಗಿ. ಅರುಣು ಮತ್ತು ಅಮೃತಣ್ಣ ಅಂತೂ ಫುಲ್ ತುಂಬ ದೂರವರೆಗೂ ಎಲ್ಲ ಹೋಗ್ಬಿಟ್ಟು ಬರ್ತಾರಪ್ಪ, ಹೋಗಿದ್ರು. ಆಮೇಲೆ ಅದೇ ನಾನು ಮತ್ತು ಕರಣ್ ಹಿಂಗೆ ಈ ರೋಪ್ ಇತ್ತಲ್ಲ, ಆ ರೋಪ್ನ ಇಟ್ಕೊಂಡ್ಬಿಟ್ಟು ಆಟಾಡ್ಬಿಟ್ಟು ಬಂದ್ವಿ. ಸೊ ಇವಾಗ ಬೀಚಿಂದ ಆಟಾಡ್ಕೊಂಡು ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ? ಅಣ್ಣ ಇವಾಗ ಎಲ್ಲಿಗೆ ಹೋಗ್ತಿರೋದು? ಸೊ ಇವಾಗ ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಓಕೆನಾ? ಓಕೆ. ಸೊ ಫಸ್ಟ್ ಅಲ್ಲಿಗೆ ಹೋಗಿ ಊಟ ಮಾಡ್ಬಿಟ್ಟು ಆಮೇಲೆ ದರ್ಶನ ಮಾಡ್ತೀವಿ. ಸೊ ನೋಡಿ ಗೈಸ್, ಈಗ ಇಲ್ಲಿ ಮರವಂತೆ ಬೀಚ್ ಹತ್ರ ಬಂದಿದ್ದೀವಿ. ವ್ಯೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿದೆ, ಒಳ್ಳೆ. ಸೊ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಬೀಚ್ ಸೈಡಲ್ಲಿ ಸ್ನ್ಯಾಕ್ಸ್ ತಿನ್ನೋಕೆ ಬಂದ್ವಿ. ಸೊ ಫಸ್ಟು ಸೋಡಾ ಕುಡಿದ್ಬಿಟ್ಟು ಗೋಬಿ, ಬೋಂಡ, ಆಮೇಲೆ ಇದು ಚುರ್ಮುರಿ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಲಾಸ್ಟ್ಲಿ ಐಸ್ ಕ್ರೀಮ್ ತಿಂದ್ವಿ. ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದ ಮೇಲೆ ಇವಾಗ ನೋಡೋಣ, ಹೋಗ್ಬೇಕಾದ್ರೆ ಎಲ್ಲಾದರೂ ಆನ್ ದ ವೇ ಊಟ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು. ಸೊ ಇವಾಗ ಜಸ್ಟ್ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಸೊ ಎಸ್, ನೋಡ್ಬೋದು ನೀವು ಇಲ್ಲಿ ಕೋಸ್ಟಲ್ ಉಪಹಾರ ಹತ್ರ ನಿಲ್ಲಿಸಿದ್ವಿ. ಇವಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹೊಟ್ಟೆ ಬೇರೆ ಹಶ್ವಾಗಿತ್ತು. ಸೊ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಆರ್ಡ್ರ್ ಮಾಡಿದ್ವಿ ಇನಿಷಿಯಲಿ. ಅದಾದಮೇಲೆ ರೈಸ್ ಐಟಮಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ತಿಂದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅರುಣ್ ಅಂತೂ ಯಾವ ಹೋಟೆಲ್ಗೆ ಹೋದ್ರೂ ರೈಸ್ ಐಟಮ್ ಆರ್ಡರ್ ಮಾಡಬೇಕಾದ್ರೆ ಮೊಸರನ್ನ ಆರ್ಡರ್ ಮಾಡ್ತಾನೆ. ಸೊ ಅವನಿಗೆ ಮೊಸರನ್ನ ತಿಂದಿಲ್ಲ ಅಂತ ಅಂದರೆ ಊಟ ಕಂಪ್ಲೀಟ್ ಅಂತ ಅನ್ನೋ ಫೀಲೇ ಬರಲ್ಲ. ಸೊ ಊಟ ಎಲ್ಲ ಮಾಡಿದ್ವಿ, ಅವನು ಮೊಸರನ್ನ ತಿಂದ. ಊಟ ಎಲ್ಲ ಆದಮೇಲೆ ಅವರು ಕಾಫಿ ಕುಡಿತಾರೆ ಅಂತ ಅಂದರು. ಸೊ ನನಗೆ ಕಾಫಿ ಕುಡಿಯೋ ಮೂಡಿರಲಿಲ್ಲ, ಹಾಗಾಗಿ ಮೂಸಂಬಿ ಜ್ಯೂಸ್ ಆರ್ಡರ್ ಮಾಡಿದೆ. ಸೊ ಮೂಸಂಬಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿದೆ. ಅವರು ಎಲ್ಲ ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ನಾವು ಇಲ್ಲಿಂದ. ಸೊ ಎಸ್, ಫೈನಲಿ ನಾವು ಮಣಿಪಾಲ್ ಮ್ಯೂಸಿಯಮಿಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಒಳಗೆ ಹೋಗ್ತೀವಿ. ಇಲ್ಲಿ ನೋಡ್ಬೋದು ನೀವು, ಪಬ್ಲಿಕ್ ಮ್ಯೂಸಿಯಂ, ಹಿಂಗೆ ಹೋಗ್ಬೇಕು ಸ್ಟ್ರೈಟ್. ಸೊ ಮಣಿಪಾಲ್ ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ಎಲ್ಲ ನೋಡಿದ್ವಿ. ಹ್ಯೂಮನ್ ಸ್ಕೆಲಿಟನ್ನು, ಬ್ರೇನು, ಇದು ಅದು ಎಲ್ಲ ನೋಡ್ಬಿಟ್ಟು, ಬೋಟಿ ಕಲೇಜ ಎಲ್ಲ ನೋಡ್ಬಿಟ್ಟು ಇವಾಗ ಮಳೆ ಬರ್ತಿತ್ತು ನೋಡಿ, ಓಡ್ ಬಂದ್ವಿ.
ಫಸ್ಟ್ ಇವಾಗ ಹೋಗ್ತಾ ಇದೀವಿ ವಾಪಸ್ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ಏನ್ ಮೂಡ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅವಾಗಲೇ ಹೇಳಿದ್ನೆಲ್ಲ ಮಟ್ಟಕ್ಕೆ ಹೋಗ್ತೀವಿ, ಊಟ ಮಾಡ್ತೀವಿ, ಮಟ್ಟಕ್ಕೆ ಹೋಗ್ತೀವಿ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅವೆಲ್ಲ ಏನೂ ಮಾಡಿಲ್ಲ. ಹೋದ್ವಿ, ಹೋಟ್ಲಲ್ಲಿ ಊಟ ಮಾಡಿದ್ವಿ, ಈಗ ಮ್ಯೂಸಿಯಂ ನೋಡಿದ್ವಿ, ಮ್ಯೂಸಿಯಂ ನೋಡ್ಬಿಟ್ಟು ಇವಾಗ ವಾಪಸ್ ಬೆಂಗಳೂರು ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ ಏನೇನು ಅಂತ. ಸೊ ಈಗ ಇಲ್ಲಿ ಧರ್ಮಸ್ಥಳದ ಹತ್ರ ಬಂದಿದ್ದೀವಿ. ತುಂಬಾ ಮಳೆ ಬರ್ತಾಯಿದೆ. ನಮಗೇನು ಹೊಟ್ಟೆ ಹಸಿವು ಇರಲಿಲ್ಲ, ಹಾಗಾಗಿ ನಾನು ಊಟಕ್ಕೆ ಅಂತ ಇಳಿದು ಹೋಗಲಿಲ್ಲ. ಅರುಣ್ ಮತ್ತು ಅಮೃತಣ್ಣ ಅವರು ಊಟ ಮಾಡ್ಕೊಂಡು ಬಂದರು. ಅಲ್ಲಿಂದ ಊಟ ಮಾಡ್ಕೊಂಡು ಬಂದಿದ್ದ ತಕ್ಷಣ ಹೊರಟ್ವಿ ನಾವು ಬೆಂಗಳೂರು ಕಡೆಗೆ. ಆನ್ ದ ವೇ ಹೋಗ್ಬೇಕಾದ್ರೆ ಅರುಣ್ ಬಿಗ್ ಬಾಸ್ ನೋಡಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹಾಕೊಂಡು ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದ. ಆಮೇಲೆ ನನಗೂ ಫುಲ್ ನಿದ್ದೆ ಬಂತು ಅಂತ ಅಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಆಮೇಲೆ ಎದ್ದಾಗ ನೋಡಿದ್ರೆ ಆಲ್ಮೋಸ್ಟ್ ರೀಚ್ ಆಗಿದ್ವಿ ಬೆಂಗಳೂರಿಗೆ. ಸೊ ಇವಾಗ ಟೈಮು 3:30 ಆಗ್ತಾಯಿದೆ. ಇವಾಗ ಮನೆಗೆ ರೀಚ್ ಆದ್ವಿ. ಸೊ ಅಮೃತಣ್ಣ ಅವ್ರು ಇರೋದು ಇಲ್ಲೇ ಪಕ್ಕದ ರೋಡಲ್ಲಿ. ಸೊ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಬಂದ್ವಿ. ಈಗ ಫ್ರೆಶ್ ಆಗಿಬಿಟ್ಟು ಮಲ್ಕೊಂಬಿಟ್ರೆ ಸಾಕು. ಫುಲ್ ಮೈಕೈ ನೋವಿದೆ. ಸೊ ಫ್ರೆಶ್ ಆಗಿಬಿಟ್ಟು ಮಲ್ಕೊಂಬಿಟ್ರೆ ಸಾಕು. ಸೊ ಸಿಗೋಣ ನಮ್ಮ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಬಾಯ್.